ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. 20 ಜನ ಶಾಸಕರು ರಾಜೀನಾಮೆ ಕೊಡ್ತಾರ. ಇದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಕೈಪಾಳಿಯ ನಿಂತಲ್ಲೇ ನಡುಗುವಂಥ ಒಂದು ಸುದ್ದಿ. ಅಸ್ಸಾಂನಲ್ಲಿ ಸಿಡಿದ ಬಾಂಬ್ ಏನಿದು ಇದ್ದಕ್ಕಿದ್ದಂತೆ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್. ಡಿ ಕೆ ಶಿವಕುಮಾರ್ ಅವರು ಅಸ್ಸಾಂಗೆ ಹಾರಿದ್ದಾರೆ, ಮತ್ತಲ್ಲಿ ದೇವಿ ದರ್ಶನ ಮಾಡಿದ್ದಾರೆ. ಪ್ರಿಯಾಂಕಾ ವಾದ್ರಾ ಅವ್ರ ಜೊತೆಗೆ ಅಸ್ಸಾಂ ಎಲೆಕ್ಷನಲ್ಲಿ ಬ್ಯುಸಿಯಾಗಿದ್ದಾರೆ. ಈ ಹೊತ್ತಲ್ಲಿ ಬರ್ತಾ ಇರುವ ಸುದ್ದಿ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಒಂದು ಕಡೆ ಸಿದ್ದರಾಮಯ್ಯ ಬಣ್ಣದ ಪ್ರಮುಖರು ಡೆಲ್ಲಿಗೆ ಹಾರ್ತಿದ್ದಾರೆ. ಇದ್ದಕ್ಕಿದ್ದಂತೆ ಸತೀಶ್ ಜಾರಕಿಹೊಳಿ ಅವರೆಲ್ಲ ಡೆಲ್ಲಿ ಪ್ರಯಾಣ ಕೈಗೊಳ್ತಿದ್ದಾರೆ. ಈ ಕಡೆ ಪ್ಯಾರಲಲ್ ಆಗಿ ಡೆವಲಪ್ಮೆಂಟ್ ಆಗ್ತಿದೆ. ಆ ಕಡೆಯಿಂದ ಬರ್ತಿರೋ ಸುದ್ದಿ ಏನು, ಇನ್ನೂ ಅಧಿಕೃತವಾಗಿ ಯಾರೂ ಘೋಷಣೆ ಮಾಡಿಲ್ಲ ಅಥವಾ ಇದನ್ನು ಯಾರೂ ಓಪನ್ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿಲ್ಲ. ಆದರೆ ಮೂಲಗಳ ಮಾಹಿತಿಯ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಪ್ರಿಯಾಂಕಾ ವಾದ್ರಾ ಅವರ ಎದುರು ಡೈರೆಕ್ಟ್ ದಾಳ ಉರುಳಿಸಿದ್ದಾರೆ. ಅದು ಅಂತಿಂಥ ಸ್ಟೇಟ್ಮೆಂಟ್ ಅಲ್ಲ ಅನ್ನುವ ಸುದ್ದಿ ಈಗ ಇದ್ದಕ್ಕಿದ್ದಂತೆ ಬ್ಲಾಸ್ಟ್ ಆಗಿರೋದು. ಈ ಸುದ್ದಿ ಅಪ್ಪಳಿಸ್ತಾ ಇದ್ದ ಹಾಗೆ ಸರ್ಕಾರದ ಬೇರುಗಳೇ ಸಡಿಲಾಗ್ತಾವ ಅನ್ನೋ ಮಟ್ಟಿಗೆ ಚರ್ಚೆಗಳು ಇದ್ದಕ್ಕಿದ್ದಂತೆ ಗರಿಗೆದರಿರೋದು ರಾಜ್ಯ ಕಾಂಗ್ರೆಸ್ಸನ್ನು ಶೇಕ್ ಮಾಡ್ತಾ ಇದೆ ಇದೊಂದು ಸುದ್ದಿ. ಈಗ ಮೊನ್ನೆ ಬ್ಯಾಕ್ಗ್ರೌಂಡ್ ನೋಡೋಣ. 2 ದಿನಗಳಿಂದ ಏನೇನು ಸ್ಟೇಟ್ಮೆಂಟ್ ಬಂದಿದೆ ಅಂತ. ಆಮೇಲೆ ಪ್ರಿಯಾಂಕಾ ವಾದ್ರಾ ಅವರ ಎದುರು ಇಂಥದ್ದೊಂದು ಸ್ಟೇಟ್ಮೆಂಟ್ ಹೋಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಏನು ಸುದ್ದಿ ಬರ್ತಾ ಇದೆ ಅಂತ. ಏನು ಹೇಳಿದ್ರು ಗಣಿಗ ರವಿಕುಮಾರ್ ಅವರು, ಶಿವಗಂಗಾ ಬಸವರಾಜ್ ಅವರು, ಮಾಗಡಿ ಬಾಲಕೃಷ್ಣ ಅವರು ನೇರವಾಗಿ ಒಂದು ಸಂದೇಶ ಕೊಟ್ಟುಬಿಟ್ಟಿದ್ದಾರೆ. ಸಿ ಎಂ ಮಾಡ್ತಾರೋ ಇಲ್ವೋ ಹೇಳಿಬಿಡ್ಲಿ. ವಿದೇಶಕ್ಕೆ ಹೋಗಿರೋರು 10 ಜನ, 100 ಜನ ಅಲ್ಲ. ನಾನು 50 ಜನರನ್ನು ಕರ್ಕೊಂಡು ಹೋದರೆ ಏನಾಗಬಹುದು? ಇಷ್ಟೆಲ್ಲ ಸ್ಟೇಟ್ಮೆಂಟ್ ಬಂದಿದೆ. ಜನ ನನ್ನನ್ನು ಸಿ ಎಂ ಆಗಿ ನೋಡೋಕೆ ಇಷ್ಟಪಡ್ತಿದ್ದಾರೆ. ತಾಳ್ಮೆಗೂ ಒಂದು ಮಿತಿ ಇರುತ್ತೆ, ತಾಳ್ಮೆಗೂ ಒಂದು ಕೊನೆ ಇರುತ್ತೆ, ಅಧಿಕಾರಕ್ಕೂ ಒಂದು ಕೊನೆ ಇರುತ್ತೆ. ಇದೆಲ್ಲ ಡಿ ಕೆ ಸುರೇಶ್ ಅವರಾದಿಯಾಗಿ ಕೆಲವು ದಿನಗಳಿಂದ ಬರ್ತಿರೋ ಸ್ಟೇಟ್ಮೆಂಟ್ಸು. ಸಿದ್ದರಾಮಯ್ಯನವರು ತಡ ಆಗಿದೆ, ಬಟ್ ಈಗಲಾದರೂ ಬಿಟ್ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಅಂತೆಲ್ಲ ಹೇಳಿ ಫುಲ್ ಸ್ಟಾಪ್ ಹಾಕಿ ನಾವು ಸಮರಕ್ಕೆ ಸಿದ್ಧವಾಗಿದ್ದೀವಿ, ಅಸ್ತ್ರವನ್ನು ಕೈಗೆತ್ತಿಕೊಂಡು ಧುಮುಕಿದ್ದೀವಿ ಅಖಾಡಕ್ಕೆ ಅಂತ ಹೇಳಿಬಿಟ್ಟಿದ್ದಾರೆ. ಇನ್ನೇನಾದರೂ ಆಗತ್ತಾ ಆಗಲ್ವಾ, ಹೈಕಮಾಂಡ್ ನಿರ್ಧಾರ ಮಾಡುತ್ತಾ ಮಾಡಲ್ವಾ ಅನ್ನೋ ಟೈಮಲ್ಲಿ ಡೆಲ್ಲಿಗೆ ಹೋಗಿ ದೊಡ್ಡ ಸರ್ಪ್ರೈಸ್ ಕೊಟ್ಟರು ಡಿ ಕೆ ಶಿವಕುಮಾರ್ ಅವರು. ಸಿದ್ದು ಬಣ ನಿರೀಕ್ಷೆನೇ ಮಾಡಿರಲಿಲ್ಲ. ಹೋಗ್ತಾರೆ ಬರ್ತಾರೆ, ಸಿಗಲ್ಲ ಮಾಡಲ್ಲ, ಇವರು ರಾಹುಲ್ ಗಾಂಧಿ ಅವರೇನು ಸಿಗಲ್ಲ ಅಂತಲೇ ಅಂದ್ಕೊಂಡಿದ್ದು. ರಾಹುಲ್ ಗಾಂಧಿ ಅವರಿಂದ ಹಿಡಿದು ಖರ್ಗೆ ಅವರು, ಪ್ರಿಯಾಂಕಾ ವಾದ್ರಾ, ಸೋನಿಯಾ ಗಾಂಧಿ ತನಕ ಮಾತಾಡ್ಕೊಂಡು ಬರ್ತಾರೆ. ಅಷ್ಟು ಗಾಂಧಿ ಫ್ಯಾಮಿಲಿಯ ಎಲ್ಲ ಪ್ರಮುಖರನ್ನು ಮೀಟ್ ಆಗಿ ಬಂದೇ ಬಿಡ್ತಾರೆ ಡಿ ಕೆ ಶಿವಕುಮಾರ್ ಅವರು. ಅದು ಕೂಡ ಸಿದ್ದರಾಮಯ್ಯನವರ ಬಜೆಟ್ ಮೀಟಿಂಗನ್ನು ಧಿಕ್ಕರಿಸಿ ಹೋಗಿ, ಅಂದರೆ ಒಂದು ಪತ್ರದಲ್ಲಿ ಮೆಸೇಜ್ ಅವ್ರಿಗೆ ನಾನು ಬರಲ್ಲ ಅಂತ. ಅವರದ್ದೇ ಇಲಾಖೆ ಡಿ ಕೆ ಇಲಾಖೆದೇ ಸಭೆಯನ್ನು ಸ್ಕಿಪ್ ಮಾಡಿ ಬಜೆಟ್ಗೆ ಒಂದು ರೀತಿಯಲ್ಲಿ ಸೆಡ್ ಹೊಡೆದು ಹೋಗಿ ಮೀಟ್ ಮಾಡ್ಕೊಂಡು ಬಂದಾಗಲೇ ಸಿದ್ದು ಬಣ ಅಲರ್ಟ್ ಆಗಿಬಿಡ್ತು. ಓಹೋ, ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿದೆ, ರಾಹುಲ್ ಗಾಂಧಿಯವರ ಭರವಸೆ ಬೇರೆ ಸಿಕ್ಬಿಟ್ಟಿದೆ ಅಂತ. ಈಗ ಅಸ್ಸಾಮಲ್ಲಿ ನಡೆದಿದ್ದೇನು? ಅಸ್ಸಾಮಲ್ಲಿ ಪ್ರಿಯಾಂಕಾ ವಾದ್ರಾ ಅವ್ರಿಗೆ ಒಂದು ಪರೋಕ್ಷವಾದ ಸಂದೇಶ ಕೊಟ್ಟಿದ್ದಾರಂತೆ. ನೇರವಾಗಿ ಕೆಲವು ವಿಚಾರಗಳನ್ನು ಹೇಳಿದ್ದಾರಂತೆ. 20 ಶಾಸಕರು ಯಾವುದೇ ಸಮಯದಲ್ಲಿ ದೊಡ್ಡ ನಿರ್ಧಾರ ತಗೊಳ್ಳಬಹುದು ಅನ್ನುವ ಸಂದೇಶ ಹೈಕಮಾಂಡ್ಗಳಿಗೆ ಕೊಟ್ಟು ಬಿಟ್ಟಿದ್ದಾರೆ ಅನ್ನುವ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಡಿ ಕೆ ಶಿವಕುಮಾರ್ ಅವ್ರದ್ದು ಈಗ ಮಾಡು ಇಲ್ಲವೇ ಮಾಡಿ, ಬಜೆಟ್ಗಿಂತ ಮುಂಚೆನೇ ಡೇಟ್ ಫಿಕ್ಸ್ ಆಗಬೇಕು. ಬಜೆಟ್ ಆಗ್ತಿದ್ದಂಗೆ ಕುರ್ಚಿಯಲ್ಲಿ ಕೂತವರು ಕೆಳಗಿಳಿಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರು ಹಾಕಿರೋ ಕಂಡೀಷನ್ನು. ಸೊ ಮಾರ್ಚ್ ಬಂತು, ಇನ್ನು 2 ವಾರಗಳಲ್ಲಿ ಡೇಟ್ ಫಿಕ್ಸ್ ಆಗಿ ರಾಹುಲ್ ಗಾಂಧಿಯವರು ಮುದ್ರೆ ಬಿದ್ದೇ ಬಿಡಬೇಕು, ಇಲ್ಲ ಅವ್ರ ದಾರಿ ಅವ್ರು ನೋಡ್ಕೊಳ್ತಾರೆ. ಅದು ಕ್ಲಿಯರ್ ಕಟ್ ಮೆಸೇಜ್. ಹೇಳಿಬಿಡ್ಲಿ ಏನು ಅಂತ ಹೇಳಿಬಿಡ್ಲಿ, ಮಾಡ್ತಾರೋ ಮಾಡಲ್ವೋ ಹೇಳಿಬಿಡ್ಲಿ ಅನ್ನೋದು ನೇರವಾಗಿ ಹೇಳಿರೋದು. 90 ಶಾಸಕರು ನಮ್ಮ ಜೊತೆ ಇದ್ದಾರೆ ಅಂತ ಹೆಡ್ ಕೌಂಟು ಕೊಟ್ಟಿದ್ದಾರೆ. ಈಗ ಅಸ್ಸಾಂ ಚುನಾವಣೆ ಕಾರ್ಯದಲ್ಲಿ ತೊಡಗಿಸ್ಕೊಂಡಿರುವಂಥ ಡಿ ಕೆ ಶಿವಕುಮಾರ್ ಅವರು 20 ಜನ ಶಾಸಕರು ಯಾವುದಾದ್ರೂ ಸಮಯದಲ್ಲಿ ಬಿಗ್ ಸ್ಟೆಪ್ಪನ್ನು ತಗೊಳ್ಬಹುದು. ನನ್ನ ಕೈಯಲ್ಲಂತೂ ಇಲ್ಲ ಇದು. ಯಾಕಂದರೆ ಅವ್ರು ತುಂಬ ನೊಂದಿದ್ದಾರೆ. ಅನುದಾನದ ವಿಚಾರದಲ್ಲಿ ಸುಮಾರು ಜನ ಎಲ್ಲ ಹೇಳಿದ್ರಲ್ಲ, ಶಿವಗಂಗಾ ಬಸವರಾಜ್ ಅವ್ರದ್ದು ಎಕ್ಸಾಂಪಲ್ ನೆನಪು ಮಾಡ್ಕೊಳ್ಬೋದು ನೀವೇನು. ನನ್ನ ಕೈಯಿಂದ ಮನೆ ಕಟ್ಸ್ಕೊಟ್ಟಿದ್ದೀನಿ, ಸರ್ಕಾರದಿಂದ ಬರ್ತಿಲ್ಲ. ವಸತಿ ಇಲಾಖೆಗೆ ಬಿಗ್ ಶಾಕ್ ಕೊಟ್ಟರು, ನನ್ನ ಕೈಯಿಂದ ಕೊಟ್ಟಿದ್ದೀನಿ, ಕೈಯಿಂದ ಹಾಕಿ ಮನೆ ಕಟ್ಟಿಸಿ ಇಷ್ಟು ಬಡವ್ರಿಗೆ ಕೊಡ್ತಾ ಇದ್ದೀನಿ ಅನ್ನುವಂಥ ದೊಡ್ಡ ಆಘಾತ ಕೊಟ್ಟರು. ಸರ್ಕಾರಕ್ಕೆ ಸೆಡ್ ಹೊಡೆದ್ರು. ಮೊದಲಿ ರಂಗನಾಥ್ ಅವರು ಏನಂದ್ರು, ಸೆಷನ್ನಲ್ಲಿ ಸಿದ್ದರಾಮಯ್ಯನವರ ವಿರುದ್ಧವೇ ಮುಗಿಬಿದ್ದಂಗಿತ್ತದು.
ರಾಜಣ್ಣ ಅವ್ರ ಕ್ಷೇತ್ರಕ್ಕೆ ಮೊಗಮೊಗದು ಕೊಡ್ತಿದ್ದಾರೆ, ನಮ್ಮ ಕ್ಷೇತ್ರಕ್ಕೆ ಸ್ಯಾಂಕ್ಷನ್ ಆಗಿದ್ದನ್ನು ಕಟ್ ಮಾಡಿ ಕೂರಿಸಿದ್ದಾರೆ ಅಂತ. ಇಷ್ಟೆಲ್ಲ ಆಗಿದೆ ಅಲ್ವಾ. ಸೊ ಬೇರೆ ಬೇರೆ ಕಾರಣಗಳಿಂದ ಒಬ್ಬೊಬ್ರದ್ದು ಒಂದೊಂದು ರೀಸನ್ ಇದೆ. 20 ಜನ ಸಿದ್ದರಾಮಯ್ಯನವರು ಹಿಂಗೆ ಅಂಟ್ಕೊಂಡು ಕೂತ್ಕೊಂಡ್ರೆ, ಈಗ ನಾವೆಲ್ಲ ಇಷ್ಟು ದಿನ ಕೇಳಿದ್ದೀವಿ, ಮಾತು ಕೇಳಿದ್ದೀವಿ, ಇವರು ಸಚಿವರಾಗಬೇಕು ಅಂತ ಆಸೆ ಇರತ್ತಪ್ಪ, DK ಶಿವಕುಮಾರ್ ಅವರು CM ಆಗಲಿ ಅಂತ ಜೊತೆಗೆ ನಿಂತವರು, ಸಿದ್ದರಾಮಯ್ಯನವರೇ ಮುಂದುವರ್ಕೊಂಡು ಹೋದ್ರೆ ಅವ್ರ ಭವಿಷ್ಯಕ್ಕೂ ಕಷ್ಟ ಆಗಬಹುದು. ರೀಸನ್ಸ್ ಸುಮಾರಿದೆ. ಒಟ್ಟಿನಲ್ಲಿ 20 ಜನ ಶಾಸಕರು ಯಾವ ತೀರ್ಮಾನಕ್ಕೆ ಬೇಕಾದರೂ ಬರಬಹುದು. ನಾನು ಹೇಳಿಲ್ಲ ಅಂತ ಆಮೇಲೆ ದೂರಬೇಡಿ, ಹೇಳಿಬಿಟ್ಟಿದ್ದೀನಿ, ಹೆಚ್ಚು ಕಡಿಮೆ ಆದರೆ ನಾನು ಹೊಣೆಯಲ್ಲ ಅನ್ನೋ ತನಕದ್ದೊಂದು ದೊಡ್ಡ ಸಂದೇಶ ರವಾನಿಸಿದ್ರು DK ಶಿವಕುಮಾರ್ ಅವರು. ಇಂಥ ಸುದ್ದಿಯೊಂದು ಪೊಲಿಟಿಕಲ್ ಸರ್ಕಲಲ್ಲಿ ಇದ್ದಕ್ಕಿದ್ದಂತೆ ಸಿಡಿದು ಬಿಟ್ಟಿದೆ. ಹಾಗಾಗಿ ನೆಕ್ಸ್ಟ್ ಸ್ಟೆಪ್ಪನ್ನು DK ತಗೊಳ್ತಿದ್ದಾರೆ ಅನ್ನೋದರ ಸ್ಪಷ್ಟ ಸುಳಿವು ಇದು. ಟ್ರೇಲರ್ ಇದು. ಸಿದ್ದರಾಮಯ್ಯನವರು ವಿದೇಶಿ ಜಲಕ್ಕೆ ಕೊಟ್ರಲ್ಲ, ವಿದೇಶಕ್ಕೆ ಕಳಿಸಿ ಪ್ರವಾಸದ ಜಲಕ್ಕೆ ಕೊಟ್ರಲ್ಲ, ಅದು ಸ್ಪಾನ್ಸರ್ಡ್ ಪ್ರವಾಸ. ಗೊತ್ತಿಲ್ಲ ನನಗೆ ಯಾರು ಸ್ಪಾನ್ಸರ್ ಮಾಡಿದ್ದಾರೆ ಅನ್ನೋ ಮಾತು ಬಂತು DK ಬಣದಿಂದ. DK ಶಿವಕುಮಾರ್ ಅವರೇ ಹೇಳಿದ್ರು, ಕಳಿಸ್ಕೊಟ್ಟವ್ರಿಗೂ ಗೊತ್ತು, ಅಧ್ಯಕ್ಷನಾಗಿ ನನಗೇನು ಗೊತ್ತಿಲ್ಲ ಅಂತ. ಅರ್ಧ ಫ್ಲಾಪ್ ಆಯ್ತದು. ಯಾಕಂದರೆ 35 ಜನ ಹೋಗಬೇಕಾಗಿರೋರು 10 ಜನ 13 ಜನ ಮಾತ್ರ ಹೋದರು. ಭಯ ಬಿದ್ದರು ಬೇರೆಯವರೆಲ್ಲ, ಏನಾದರೂ ಹೆಚ್ಚು ಕಡಿಮೆ ಮಾಡಿಬಿಟ್ರೆ ನಮಗೆ ಅಧ್ಯಕ್ಷರು ಹೈಕಮಾಂಡ್ಗೆ ದೂರು ಬೇರೆ ಕೊಟ್ಟಿದ್ದಾರೆ, ಫೋನ್ ಕಾಲ್ ಬೇರೆ ಬಂತಲ್ವ. ಹಾಗಾಗಿ ಈಗ ಈ 20 ಜನ ಶಾಸಕರ ಮೆಸೇಜನ್ನು ಹೈಕಮಾಂಡ್ ಸೀರಿಯಸ್ ಆಗಿ ತೊಗೊಂಡಿಲ್ಲ ಅಂದರೆ ರೆಸಾರ್ಟ್ಗೆ ಶಿಫ್ಟ್ ಆಗ್ತಾರೆ 50ರಿಂದ 60 ಜನ ಅನ್ನೋ ಸುದ್ದಿ ಬರ್ತಿದೆ. ಮತ್ತು ಶಾಸಕರು ರಾಜೀನಾಮೆ ಕೊಡೋ ತನಕ ಬಿಗ್ ಸ್ಟೆಪ್ಪನ್ನು ತಗೊಳ್ಬಹುದು. ಸೊ ಮಾಡು ಇಲ್ಲವೇ ಮಡಿ ಅನ್ನೋದು ಸುಮ್ಮನೆ ಅಲ್ಲ, ಹೆಸರಿಗೆ ಒಂದು ಸ್ಟೇಟ್ಮೆಂಟು ಅಥವಾ ಭಾಷಣ ಬಿಗಿಯೋದಲ್ಲ. ಬಜೆಟ್ಗೂ ಮುನ್ನ ಬಿಸಿ ಮುಟ್ಟಿಸೇ ತೀರ್ತೀವಿ ಹೈಕಮಾಂಡ್ ನಿರ್ಧಾರ ತಗೊಳ್ಳದೆ ಹೋದರೆ ಅನ್ನೋ ಮಟ್ಟಿಗೆ ಚಟುವಟಿಕೆಗಳು ಗರಿಗೆದರಿವೆ. ಶಿವರಾತ್ರಿ ಆದಮೇಲೆ ಚಟುವಟಿಕೆ ಶುರುವಾಗುತ್ತೆ ಅನ್ನೋದನ್ನು DK ಕ್ಯಾಂಪೇ ಹೇಳಿತ್ತು. ಈಗ ಹೈಕಮಾಂಡ್ಗೆ ನೇರವಾಗಿ ಆ ಮೆಸೇಜನ್ನು ತಲುಪಿಸಿದ್ದು DK ಶಿವಕುಮಾರ್ ಅವ್ರು. ನೋಡಿ, ಈಗ ಆಲ್ರೆಡಿ ಜಿಲ್ಲಾ ಮಟ್ಟದಲ್ಲಿ ಆಪರೇಷನ್ ಶುರು ಮಾಡಿಬಿಟ್ಟಿದ್ದಾರೆ. ಕಾರ್ಯಾಧ್ಯಕ್ಷ ನೇಮಕ ನೋಡಿ, ಪಕ್ಷದಲ್ಲಿ ಒಂದೊಂದು ಜಿಲ್ಲೆ ಸೆಲೆಕ್ಟಿವ್ ಆಗಿ ತಮಗೆ ಬೇಕಾದಲ್ಲಿ ಕಾರ್ಯಾಧ್ಯಕ್ಷನ ನೇಮಕ ಮಾಡಿದ್ದಾರೆ, ಬೇರೆ ಕಡೆ ಇಲ್ಲ. ಅವ್ರಿಗೆ ಡೆಡ್ಲೈನ್ ಫಿಕ್ಸ್ ಮಾಡಿ, ಟಾರ್ಗೆಟ್ ಫಿಕ್ಸ್ ಮಾಡಿ, ಒಂದಷ್ಟು ವರ್ಕ್ ಬೇರೆ ಕೊಟ್ಟು ಬಿಟ್ಟಿದ್ದಾರೆ. ಅಂದರೆ ಆ ಜಿಲ್ಲೆ, ಪ್ರತಿ ಜಿಲ್ಲೆಯಲ್ಲೂ ಪರ್ಯಾಯ ನಾಯಕತ್ವ ಈಗಿರೋ ಟೀಮ್ಗೆ ಸೆಡ್ ಹೊಡೆಯೋ ರೀತಿ ಜಿಲ್ಲಾ ಮಟ್ಟದಿಂದ ತಳಮಟ್ಟದಿಂದ ತನ್ನದೇ ಒಂದು ಹಿಡಿತವನ್ನು ಸಾಧಿಸೋದಕ್ಕೆ ಏನು ಬೇಕೋ ಅದನ್ನು ಮಾಡ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಈ ಹೊತ್ತಲ್ಲಿ ಹೈ ಅಲರ್ಟ್ ಮೋಡಲ್ಲಿದ್ದಾರೆ, ಡೆಲ್ಲಿಗೆ ಹಾರ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಅಧ್ಯಕ್ಷ ಕುರ್ಚಿ ಪ್ರಯತ್ನಕ್ಕಾಗಿ ಹಾರಿದ್ದಾರೋ ಡೆಲ್ಲಿಗೆ, ಅಥವಾ ಸರ್ಕಾರಕ್ಕೆ ಸಂಕಷ್ಟ ಬಂದೊದಗದಂತೆ ಸಿದ್ದರಾಮಯ್ಯನವರ ಕುರ್ಚಿ ಉಳಿಸೋದಕ್ಕೋಸ್ಕರ ಕಡೆ ಕ್ಷಣದ ಪ್ರಯತ್ನ ನಡೀತಿದೆಯೋ ಗೊತ್ತಿಲ್ಲ. ಅದಕ್ಕಾದ ನೋಡಬೇಕು. ಸರ್ಕಾರದಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂದರೆ, ಒಂದು ಕಡೆ ಮಲ್ಲಿಕಾರ್ಜುನ್ ಅವರು ರಾಜೀನಾಮೆ ಬಿಸಾಕೋಕೆ ರೆಡಿ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ, ಟಿಕೆಟ್ ಪಕ್ಕ ಆಗದಿದ್ರೆ, ಶಾಮ್ನವರು ನಿಧನದಿಂದ ತೆರವಾಗಿರೋ ಕ್ಷೇತ್ರ ತನ್ನ ಪುತ್ರನಿಗೆ ಸಿಗಬೇಕು ಅಂತ ಅವರು ಮುಸ್ಲಿಮರಿಗೆ ಕೊಡಬೇಕು ಅಂತ ಜಮೀರ್ ಅವರು ಜಟಾಪಟಿ ಜೋರಾಗಿ ಒಂದು ವಿಕೆಟ್ ಬೀಳುತ್ತೆ ಅನ್ನೋ ತನಕ ರಾಜೀನಾಮೆಗೆ ಡೇಟ್ ಫಿಕ್ಸ್ ಮಾಡ್ಕೊಂಡು ಗೊತ್ತಿದ್ದಾರೆ. ಅವರು ಕೊಡ್ತೀರಾ ಕೊಡಲ್ವ, ಅವತ್ತೇ ನಾನು ರಾಜೀನಾಮೆ ಕೊಡಲಿಲ್ಲ ಅಂದರೆ ಅಂತ. ಅಷ್ಟರ ತನಕ ಒಂದು ಕಡೆ ಮಂತ್ರಿಗಳ ಜಟಾಪಟಿ, ಶಾಸಕರು ಬಣಗಳಾಗಿ ಒಡೆದು ಎಷ್ಟೋ ದಿನ ಆಗೋಯ್ತು. ನೇರ ಸಿದ್ದರಾಮಯ್ಯ ಟೀಮ್ ವಿರುದ್ಧ ಇನ್ನು ಅಂಟ್ಕೊಂಡು ಕೂತ್ಕೊಂಡ್ರೆ ಒಳ್ಳೇದಲ್ಲ. ಮಾತುಕತೆ ಆಗಿದೆಯಾ ಇಲ್ವಾ ಅಂತ ಅವರೇ ಹೇಳ್ತಾರೆ. ರಾಜ್ಯದ ಜನರ ಮುಂದೆ ಸಿದ್ದರಾಮಯ್ಯನವರೇ ಘೋಷಣೆ ಮಾಡೋ ಟೈಮ್ ಬರುತ್ತೆ ಅಂತೆಲ್ಲ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಸೊ ಈಗ ಸಿದ್ದು ಬಣದಿಂದಲೂ ಕೂಡ ಕಡೆ ಕ್ಷಣದ ಪ್ರಯತ್ನಗಳೆಲ್ಲ ಶುರುವಾಗಿರೋದು. ಬಜೆಟ್ಗೆ ಭರ್ಜರಿ ತಯಾರಿ ಮಾಡಿಕೊಂಡಿರುವಂಥ ಸಿದ್ದರಾಮಯ್ಯನವ್ರಿಗೆ ಒಂದು ಕಡೆ ಈ ಬೊಕ್ಕಸ ಬರಿದಾಗಿರುವ ಆಘಾತ ಆದರೆ, ಮತ್ತೊಂದು ಕಡೆ ಶಾಸಕರು ಎಲ್ಲಿ ಕಾಲು ಕೀಳ್ತಾರೋ ಅನ್ನೋ ಮಟ್ಟಿಗೆ ಟೆನ್ಷನ್ನು ಶುರುವಾಗಿರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.